ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಸಪ್ಲಿಮೆಂಟರಿ ಎಕ್ಸಾಮನ್ನು ಬರೆದಿದ್ರಿ, ನಿನ್ನೆ ನೋಡ್ತಾ ಲಿಂಕ್ ಗಾಯಬಾಗಿ ಹೋಗಿತ್ತು ಮತ್ತು ಸರ್ವರನ್ನು ಎಂಗೇಜ್ ಮಾಡಿದ್ದಾರೆ. ನೋಡಿ, ನಿನ್ನೆ ಬಿಟ್ಟಿರುವಂಥ ಲಿಂಕ್ ಏನು ಒಂದು ರಿಸಲ್ಟ್ ನೋಡ್ಕೊಂಡಿದ್ರಿ ವಿದ್ಯಾರ್ಥಿಗಳು, ಸೊ ಅದು ಇನ್ನೂ ಫೈನಲೈಸ್ ಆಗಿಲ್ಲ. ಮತ್ತು ನೀವು ಅನ್ಕೋಬೋದು ಬಂದಿರುವಂಥ ರಿಸಲ್ಟ್ ನಮಗೆ ಪಾಸ್ ಆಗಿದೆ, ಅದು ಫೈನಲ್ಲ ಅಂತಂದರೆ, ಸೊ ಇನ್ನೂ ಆಫಿಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ. ಅದು ಪಾಸು ಆಗಿರ್ಬೋದು, ಅದು ಫೇಲು ಆಗಿರ್ಬೋದು. ಓಕೆ, ಹಂಗಂತ ಚೇಂಜ್ ಏನು ಮಾಡೋಕ್ಕೆ ಹೋಗೋದಿಲ್ಲ. ಭಾಳಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇಶ್ಯೂ ಆಗಿರೋದ್ರಿಂದ ನಿಮಗೆ ಕೂಡ ಗೊತ್ತಿದೆ, ಆ್ಯನ್ಯುವಲ್ ಎಕ್ಸಾಮಲ್ಲಿ ಹೇಗೆ ಪ್ರಾಬ್ಲಮ್ ಆಗಿತ್ತು ಹಾಗೆ ಈಗ ಮತ್ತೆ ಪ್ರಾಬ್ಲಮ್ ಆಗಿದೆ. ಅಂದರೆ ಇಲ್ಲಿ ಡಾಟಾ ಮಿಸ್ಮ್ಯಾಚ್ ಆಗಿದೆ. ಓಕೆ, ಇವಾಗ ಪಾಸ್ ಆಗಿರೋ ಫೇಲ್ ಆಕಾರ ಆ ರೀತಿ ಕೂಡ ಇಲ್ಲ. ಓಕೆ, ಇವಾಗ ಯಾಕಂದರೆ ಆಫೀಷಿಯಲಿ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ರಿಸಲ್ಟ್. ನೆನಪಿರಲಿ, ಲಿಂಕ್ ಅಪ್ಡೇಟ್ ಆಗ್ತಾ ಇತ್ತು, ನಾನು ಕೂಡ ಮಾಹಿತಿ ಕೊಟ್ಟೆ ನಿಮಗೆ. ನೋಡಿ, ಲಿಂಕ್ ಓಪನ್ ಆಗ್ತಾಯಿದೆ, ರಿಸಲ್ಟ್ ತೋರಿಸ್ತಾ ಇದೆ, ನಿಮ್ಮ ರಿಸಲ್ಟ್ ನೋಡ್ಕೊಳ್ರಿ ಅಂತಂದೆ. ನೀವು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ, ಸಡನ್ನಾಗಿ ಬೋರ್ಡ್ನವ್ರಿಗೆ ಗೊತ್ತಾಗ್ಬಿಡ್ತು, ಲಿಂಕನ್ನು ಬಂದ್ ಮಾಡಿಬಿಟ್ರು. ಯಾಕಂದರೆ ಅದು ಅಪ್ಡೇಟ್ ಆಗ್ತಾಯಿತ್ತು. ಲಿಂಕ್ ಅಪ್ಡೇಟ್ ಆಗ್ತಿರಬೇಕಾದ್ರೆ ನಾವು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿವಿ, ಅದು ಅಪ್ಡೇಟ್ ಆಗಲಿಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳೋದನ್ನು ಲಿಂಕನ್ನು ಬಂದಿಟ್ಟಿದ್ದಾರೆ. ಆಫಿಷಿಯಲಿ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ನೀವು ಲಿಂಕಿಗೆ ಹೋದರೆ ಈ ರೀತಿ ಸರ್ವರ್ ಏನು ಬರುತ್ತೆ, ನಿಮಗೆ ಎರರ್ ಅಂತ ಬರುತ್ತೆ. ಸೊ ಈ ರೀತಿ ಸರ್ವರ್ ಎರರ್ ಅಂತ ಬರ್ತಾಯಿದೆ ಅಂತಲೇ ಇನ್ನೂ ಅವರು ಅಪ್ಡೇಟ್ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ನಾವು ಮಿಡ್ಲಲ್ಲಿ ಹೋಗಿ ಅವರಿಗೆ ಡಿಸ್ಟರ್ಬ್ ಮಾಡಿದ್ವಿ, ಲಿಂಕನ್ನು ಓಪನ್ ಮಾಡಿ ನಮ್ಮ ರಿಸಲ್ಟ್ ನೋಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಲಿಂಕನ್ನು ಬಂದಿಟ್ಟುಬಿಟ್ಟಿದ್ದಾರೆ. ನಿನ್ನೆ ಆಫಿಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ. ಓಕೆನಾ, ನೆನಪಿರಲಿ, ಆಫಿಷಿಯಲಿ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಆಫಿಷಿಯಲಿ ನೋಡ್ರಪ್ಪ ರಿಸಲ್ಟ್ ನಾವು ಡಿಕ್ಲರೇಷನ್ ಮಾಡಿದ್ದೀವಿ, ನಿಮ್ಮ ರಿಸಲ್ಟ್ಗಳನ್ನು ನೀವು ನೋಡ್ಕೊರಿ ಅಂಥೇಳಿ ಅವರು ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ನಾವಾಗಿ ಏನು ಮಾಡಿದ್ವಿ, ಲಿಂಕಿಗೆ ಹೋದೀವಿ, ನಮ್ಮ ರಿಸಲ್ಟ್ ನೋಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅಲ್ಲಿ ನಮಗೆ ಪಾಸ್ ಅಂತೂ ಕೂಡ ಬಂತು, ಫೇಲ್ ಅಂತೂ ಕೂಡ ಬಂತು. ಓಕೆ, ಹಾಗಾದರೆ ಈಗ ಬಂದಿರುವಂಥ ರಿಸಲ್ಟ್ ಅದು ಫೇಕಾ, ಈಗ ಬಂದಿರುವಂಥ ರಿಸಲ್ಟ್ ತಪ್ಪು ಅನ್ಲಿಕ್ಕೆ ನೀವು ಹೇಳ್ಬೋದು. ಬಟ್ ಕ್ಲಿಯರ್ಲಿ ಬೋರ್ಡ್ನವರು ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ನೀವು ನೋಡಿರುವಂಥದ್ದು ರಿಸಲ್ಟು ಸತ್ಯನೂ ಇರ್ಬೋದು, ನೀವು ನೋಡಿರುವಂಥ ರಿಸಲ್ಟು ಸುಳ್ಳು ಆಗಿರ್ಬೋದು. ಅದಕ್ಕೆ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಯಾವಾಗ ಅಂತಂದರೆ ಬೋರ್ಡ್ನವರು ಡಿಕ್ಲರೇಷನ್ ಮಾಡಿದಾಗ ಅದು ಗ್ಯಾರಂಟಿ ಆಗುತ್ತೆ. ಹಾಗಾದರೆ ನಮ್ಮ ರಿಸಲ್ಟ್ ಪಾಸ್ ಆಗಿದೆ, ಇವಾಗ ಅದು ಗ್ಯಾರಂಟಿ ಅಲ್ವಾ ಅಂತಂದರೆ ಅದು ನಾನು ಗ್ಯಾರಂಟಿ ಅಂತೂ ಹೇಳ್ತಾ ಇಲ್ಲ ಮತ್ತು ಅದು ಸುಳ್ಳು ಅಂತೂ ಹೇಳ್ತಾ ಇಲ್ಲ, ಅದು ನ್ಯೂಟ್ರಲ್. ಓಕೆ, ಇವಾಗ ಇನ್ಮೇಲೆ ಏನವರು ಡಿಕ್ಲರೇಷನ್ ಮಾಡ್ತಾರೆ, ಇನ್ಮೇಲೆ ಲಿಂಕ್ ಬಿಟ್ಟು ಅವ್ರು ಡಿಕ್ಲರೇಷನ್ ಮಾಡ್ತಾರೆ, ಅದು ಸತ್ಯ. ಸ್ಯಾಟರ್ಡೆ ತನಕ ರಿಸಲ್ಟ್ ನಿಮ್ಗೆ ಅನೌನ್ಸ್ಮೆಂಟ್ ಆಗ್ಬೋದು. ಸ್ಯಾಟರ್ಡೆ ತನಕ ಅನೌನ್ಸ್ಮೆಂಟ್ ಆಗುವಂಥ ನಿರೀಕ್ಷೆ ಎಲ್ಲ ಇದೆ. ಅವರು ಮತ್ತೆ ಏನು ಮಾಡಿದ್ದಾರೆ ಅಂತಂದರೆ, ಇವಾಗ ಪ್ರಾಬ್ಲಮ್ ಇಶ್ಯೂ ಆಗಿದ್ದಕ್ಕೆ ಮತ್ತು ಪೆಂಡಿಂಗ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅದು ನಿನ್ನೆಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಿತ್ತು, ಬಟ್ ಪ್ರಾಬ್ಲಮ್ ಇಶ್ಯೂ ಆಗಿರೋದ ಕಾರಣದಿಂದ ಅದನ್ನು ಏನು ಮಾಡಿದ್ದಾರೆ, ಸ್ಯಾಟರ್ಡೆ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು ಸ್ಯಾಟರ್ಡೆ ಮಿಸ್ ಆದರೆ ಮಂಡೇ ಟ್ಯೂಸ್ಡೇ ತನಕ ಹೋಗ್ಬೋದು, ಹೇಳೋಕ್ಕಾಗೋದಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ.